ನಮಸ್ಕಾರ ಕೇಳುಗರಿಗೆ. ಹಿಂದಿನ ಸಂಚಿಕೆಯಲ್ಲಿ ನಾವು ಭಗವಂತನ ಪ್ರೀತಿಗೆ ಪಾತ್ರರಾಗಲು ಇರುವ 3 ದಾರಿಗಳ ಬಗ್ಗೆ ಮಾತನಾಡಿದ್ದೆವು. ಅದೇ ರೀತಿ ಭಕ್ತಿ, ದಾನ ಮತ್ತು ಧರ್ಮದ ವಿಚಾರವಾಗಿ ನಾವು ಮಾತನ್ನು ಪ್ರಾರಂಭಿಸಿದ್ದೆವು. ಅದರಲ್ಲಿ ಭಕ್ತಿಯ ಒಂದು ವಿಷಯಗಳನ್ನು ನಾವು ಇಂದಿನ ಸಂಚಿಕೆಯಲ್ಲಿ ನಾವು ಮಾತನಾಡಲಿದ್ದೇವೆ. ನಾವು ಮಾಡುವಂತಹ ಪೂಜೆಯಾಗಲಿ, ದೇವರ ಸಂಭ್ರಮದ ಆಚರಣೆಗಳಲ್ಲಾಗಲಿ, ಮಾಡುವಂತಹ ಕರ್ಮಗಳು ಅಂತ ಹೇಳಿದರೆ, ನಾವು ದೇವರ ವಿಷಯದಲ್ಲಿ ಮಾಡುವಂತಹ ವಿಶೇಷವಾದಂತಹ ಪೂಜೆಗಳು, ಹೋಮಗಳು, ಹವನಗಳು, ಮಾಡುವಂತಹ ಕಾರ್ಯಗಳು, ದೇವತಾ ಕಾರ್ಯಗಳು, ಈ ವಿಚಾರಗಳಲ್ಲೆಲ್ಲವೂ ನಾವು ಹೇಗೆ ಭಕ್ತಿಯನ್ನು ತೆಗೆದುಕೊಂಡು ಬರಬೇಕು ಅಂಥೇಳಿ. ಸಾಧಾರಣವಾಗಿ ಎಲ್ಲ ಜನರು ತುಂಬ ಕಷ್ಟಪಟ್ಟು ತಾವು ದುಡಿದಂತಹ ಹಣವನ್ನು ಆ ದೇವರ ಪೂಜೆಗಂತ ಹೇಳಿ ತೆಗೆದು ಆ ದೇವರ ಪೂಜೆಗೋಸ್ಕರ ಆ ಹಣವನ್ನು ವಿನಿಯೋಗಿಸುತ್ತಾರೆ. ಪೇಟೆಗೆ ಹೋಗಿ ಹೂ ತರುವುದು, ಹಣ್ಣು ತರುವುದು, ಇದು ಸಾಮಾನ್ಯ ಜನರ ಹೂವು ಹಣ್ಣು ತರುವಂಥದ್ದು. ವಿಶೇಷವಾಗಿ ಎಷ್ಟೇ ದುಡ್ಡು ಜಾಸ್ತಿ ಇದ್ದರೂ ಕೂಡ ಕೆಲವೊಮ್ಮೆ ನಾವು ಆ ದೇವರಿಗೆ ಅಂಥೇಳಿ ಹೂವುಗಳನ್ನು ತೆಗೆದುಕೊಂಡು ಬಂದು ದೇವರಿಗೆ ಅರ್ಪಿಸುತ್ತೇವೆ. ಇದೇ ರೀತಿ ಹಣ್ಣುಗಳಾಗಲಿ, ಯಾರೋ ಸ್ವಾಮೀಜಿಗಳು ಹೇಳಿದರು ಅಂಥೇಳಿ ಅದಕ್ಕೆ ಆ ಒಂದು ಪೂಜೆಯ ಸಂಬಂಧ ನಾವು ನಮ್ಮ ಕಷ್ಟಪಟ್ಟ ಹಣವನ್ನು ವ್ಯಯಿಸುವುದರಿಂದಾಗಲಿ, ಇದೆಲ್ಲವೂ ಕೂಡ ಯಾವಾಗ ಪರಿಪೂರ್ಣತೆ ಆಗ್ತದೆ ಅಂತ ಹೇಳಿದರೆ ಅದರಲ್ಲಿ ನಮ್ಮ ಭಕ್ತಿ ಇದ್ದಾಗ ಮಾತ್ರ. ಯಾರೋ ಒಬ್ಬರು ಪೂಜೆ ಮಾಡಿ ಅಂತ ಹೇಳಿದರು ಅಂಥೇಳಿ ನಾವು ಸುಮ್ಮನೆ ಏನೋ ಒಂದು ವಿಚಾರಕ್ಕೆ ಅವ್ರು ಹೇಳಿದ್ರಲ್ಲ ಅಂಥೇಳಿ ಮಾಡುವಂತಹ ಪೂಜೆಯಿಂದಾಗಲಿ, ಇಲ್ಲ ಆಚೆ ಮನೆಯವರು ಅಥವಾ ಇನ್ನೊಬ್ಬರು ಇನ್ನಿತರ ವ್ಯಕ್ತಿಗಳು ಪೂಜೆಯನ್ನು ಇಷ್ಟೊಂದು ವಿಜೃಂಭಣೆಯಿಂದ ಮಾಡಿದ್ದಾರೆ, ನಾವು ಅದಕ್ಕಿಂತಲೂ ವಿಜೃಂಭಣೆಯಿಂದ ಮಾಡಬೇಕೆನ್ನುವ ಒಂದು ಆಡಂಬರದ ಹುಚ್ಚುತನದಿಂದ ಮಾಡುವಂತಹ ಪೂಜೆಯಲ್ಲಾಗಲಿ, ಇಲ್ಲ ನಮ್ಮ ಹಿಂದಿನ ಮನೆತನದವರು ಮಾಡಿಕೊಂಡು ಬಂದಿದ್ದರೂ ಆದ ಕಾರಣ ನಾವು ಕೂಡ ಮಾಡುತ್ತಿದ್ದೇವೆ ಈ ಪೂಜೆಗಳನ್ನು ಅನ್ನುವ ವಿಚಾರದಿಂದಾಗಲಿ, ಅಥವಾ ಏನೋ ಲೋಕಾರೂಢಿಯಾಗಿ ಬಂದಿರುವಂತಹ ಪೂಜೆ, ನಾವು ಹೊಸದಾಗಿ ಮನೆ ಕಟ್ಟಿದ್ದೇವೆ ಆದ ಕಾರಣ ನಾವು ಈ ಪೂಜೆಯನ್ನು ಮಾಡಬೇಕು ಅಂಥೇಳಿ ಆಗಲಿ, ಅಥವಾ ಕಡಿಮೆ ಬೆಲೆಗೆ ಕೆಲವು ವಸ್ತುಗಳು, ಹೂವು ಹಣ್ಣುಗಳು ಸಿಕ್ಕಿದವು ಎಂದು ಬೇಕಾಬಿಟ್ಟಿ ತಂದು ದೇವರ ಮುಂದಿಡುವುದೆಂದಾಗಲಿ, ನಮ್ಮ ಪ್ರತಿಷ್ಠೆ, ನಮ್ಮ ಗತ್ತು, ನಮ್ಮ ಸಿರಿತನವನ್ನು ಪ್ರಪಂಚಕ್ಕೆ ತೋರಿಸಬೇಕೆನ್ನುವ ಆಸೆಯಿಂದ ಮಾಡುವಂತಹ ಪೂಜೆ, ಹೋಮ, ಹವನ, ಅಲಂಕಾರ, ಅನ್ನಸಂತರ್ಪಣೆಗಳಲ್ಲಾಗಲಿ, ಅಥವಾ ಇನ್ನಿತರ ಯಾವುದೇ ರೀತಿ ಕರ್ಮಗಳಲ್ಲಾಗಲಿ ಖಂಡಿತವಾಗಿಯೂ ಭಕ್ತಿ ಇಲ್ಲ ಎಂದು ನಾವು ಹೇಳಲು ಇಚ್ಛೆಪಡುತ್ತೇವೆ. ಇಂತಹ ಆಚರಣೆಗಳಿಂದ ಖಂಡಿತವಾಗಿಯೂ ಅದು ಭಕ್ತಿಪೂರ್ಣವಾಗಿರುವುದಿಲ್ಲ, ಅದು ಭಗವಂತನ ಪ್ರೀತಿಗೆ ಪಾತ್ರರಾಗಲು ಸಾಧ್ಯವಿಲ್ಲ ಎನ್ನುವುದು ನನ್ನ ಮಾತು. ಹಾಗಾದರೆ ಹೇಗೆ ನಾವು ಇಂತಹ ವಿಚಾರಗಳಲ್ಲಾಗಲಿ, ಇಂತಹ ಪೂಜೆ ಪುನಸ್ಕಾರಗಳಲ್ಲಾಗಲಿ, ಮಾಡುವಂತಹ ಕರ್ಮಗಳಲ್ಲಿ ನಮ್ಮ ಭಕ್ತಿಯನ್ನು ತೊಡಗಿಸಿಕೊಳ್ಬೇಕು ಎನ್ನುವ ವಿಚಾರವನ್ನು ಈಗ ನಾವು ಮಾತನಾಡೋಣ. ಹಲವಾರು ತಮ್ಮದೇ ಆದ ಶೈಲಿಗಳಲ್ಲಿ ಭಕ್ತಿಯನ್ನು ವಿವರಿಸಿದ್ದಾರೆ. ಸಾಮಾನ್ಯ ಭಾಷೆಯಲ್ಲಿ ನಾನು ಹೇಳುವುದಾದರೆ, ಯಾವುದೇ ಒಂದು ಹಣ್ಣಿಗೆ ಸಿಹಿ ಇದ್ದಾಗ ಮಾತ್ರ ಅದಕ್ಕೆ ಬೆಲೆ, ಯಾವುದೇ ಒಂದು ಹೂವಿಗೆ ಬಣ್ಣವಿದ್ದಾಗ ಅಥವಾ ಪರಿಮಳವಿದ್ದಾಗ ಮಾತ್ರ ಅದಕ್ಕೆ ಬೆಲೆ. ಈಗಿನ ಕಾಲದ ಜಂಗಮವಾಣಿಗಳಲ್ಲಾಗಲಿ ವಿದ್ಯುತ್ ಇದ್ದರೆ ಮಾತ್ರ ಅದಕ್ಕೆ ಬೆಲೆ. ಅದೇ ರೀತಿ ನಮ್ಮ ಪ್ರತಿಯೊಂದು ಪೂಜೆಯಲ್ಲಿಯೂ ಕೂಡ ಭಕ್ತಿ ಇದ್ದಾಗ ಮಾತ್ರ ಅದಕ್ಕೆ ಬೆಲೆ. ಭಕ್ತಿ ಇಲ್ಲದ ಪೂಜೆ ಸಿಹಿ ಇಲ್ಲದ ಹಣ್ಣಿನಂತೆ ಅಂತ ಹೇಳಬಹುದು. ನಾವು ಮಾಡುವ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳಲ್ಲಿಯೂ ಕೂಡ ಭಕ್ತಿಯನ್ನು ತೊಡಗಿಸಿಕೊಳ್ಬೇಕು. ಉದಾಹರಣೆಗೆ, ನೀವು ಸಣ್ಣ ಒಂದು ಮನೆಯಲ್ಲಿ ಬೆಳೆದ ತುಂಬೆ ಹೂವು, ಸಣ್ಣ ಹೂವು, ಅದನ್ನೂ ಕೂಡ ನೀವು ಆ ದೇವರಿಗೆ ಸಮರ್ಪಿಸುವಾಗ ನಿಮ್ಮಲ್ಲಿ ಭಕ್ತಿ ಇರಬೇಕು. ಹೇಗೆ? ಈ ಸಮರ್ಪಣೆ ಮಾಡುತ್ತಿರುವಂತಹ ಪುಷ್ಪವು ನಿನ್ನ ಸೃಷ್ಟಿಯೇ ಆಗಿದೆ, ಆದರೆ ಇದನ್ನು ನಾನು ನಿನಗೆ ಸಮರ್ಪಿಸಿ ನಿನ್ನ ಅಲಂಕಾರದಿಂದ ನನ್ನ ಮನಸ್ಸನ್ನು ಸಂತೋಷಗೊಳಿಸಿಕೊಳ್ಳುತ್ತೇನೆ. ನಾನು ನೀಡುವಂತಹ ಈ ಸಣ್ಣ ಪುಷ್ಪವನ್ನು ನೀವು ಸ್ವೀಕರಿಸಿ ನಮಗೆ ಉತ್ತರ ಅಭಿವೃದ್ಧಿಗಳನ್ನು ಅನುಗ್ರಹಿಸಬೇಕು. ನಾನು ನೀಡುವಂತಹ ಈ ಕಿಂಚಿತ್ ಹೂವು ಇದು ನಿಮ್ಮ ಸೃಷ್ಟಿಯೇ ಆಗಿದ್ದರೂ ಕೂಡ ನಾನು
ನನ್ನ ಪರಿಪೂರ್ಣ ಭಕ್ತಿಯಿಂದ ತಂದು ನಿಮಗೆ ಅರ್ಪಿಸುತ್ತಿದ್ದೇನೆ. ಇಂತಹ ಒಂದು ಮನೋಧರ್ಮ ಅಥವಾ ಮನಸ್ಸಿನ ಭಾವನೆ ನಮ್ಮಲ್ಲಿರಬೇಕು. ಸಣ್ಣ ತುಂಬೆ ಹೂವಿಂದ ಹಿಡಿದು ನೀವು ಎಷ್ಟು ವಿಜೃಂಭಣೆಯಿಂದ ಮಾಡುವಂತಹ ಕಾರ್ಯಗಳಲ್ಲೂ ಕೂಡ ಆ ಒಂದು ಜಡ ವಸ್ತುವಿಗೆ ನಿಮ್ಮ ಭಕ್ತಿಯನ್ನು ಸೇರಿಸಿಕೊಳ್ಬೇಕಾಗತ್ತೆ. ಮಲ್ಲಿಗೆ ಹೂ ತಂದಿರಿ ಅಥವಾ ಇನ್ನಿತರ ಹೂಗಳು, ಎಷ್ಟೋ ರಾಶಿ ರಾಶಿ ಹಣ್ಣುಗಳನ್ನು ತಂದು ದೇವರಿಗೆ ಸಮರ್ಪಿಸಿದ್ದೀರಿ. ಅಲ್ಲಿ ಭಕ್ತಿ ಅನ್ನುವುದು ಇರಲಿ. ನೀನು ಕೊಟ್ಟ ಹಣವನ್ನು ಪೂರ್ತಿಯಾಗಿ ನಿನಗೆ ವಿನಿಯೋಗಿಸದೆ, ನಾನು ಪರಮ ಸ್ವಾರ್ಥಿಯಾಗಿ ನೀ ಕೊಟ್ಟ ಹಣದಲ್ಲಿ ನನಗೆ ಬೇಕಾದ್ದನ್ನು ತೆಗೆದುಕೊಂಡು ಉಳಿದ ಸ್ವಲ್ಪ ಹಣವನ್ನು ನಿನಗಾಗಿ ವಿನಿಯೋಗಿಸುತ್ತಿದ್ದೇನೆ ಎನ್ನುವ ಮನಸ್ಸಿನ ಭಾವನೆ ಇರಲಿ. ನಿಜ ಅಲ್ಲವೇ? ನಾವು ಇವತ್ತು ದುಡಿಯುವಂತಹ ಕೆಲಸಗಳಲ್ಲಿ ಆಗಲಿ, ಅದಕ್ಕೆ ನೀಡುವಂತಹ ಸಂಬಳಗಳಲ್ಲಾಗಲಿ, ಪ್ರತಿಯೊಂದು ಆ ಭಗವಂತನ ಮುಖೇನ ನಮಗೆ ಸಿಕ್ಕಿರುವಂಥದ್ದು. ನಿಜವಾಗಿ ಹೇಳಬೇಕೆಂದರೆ ಆ ಭಗವಂತ ನೀಡಿದ ಹಣವನ್ನು ನಾವು ಅವನಿಗೆ ಪೂರ್ತಿಯಾಗಿ ಹಿಂತಿರುಗಿಸದೆ, ನಮಗೆ ಬೇಕಾದ್ದನ್ನು ನಾವು ಖರ್ಚು ಮಾಡಿಕೊಂಡು ಉಳಿದ ಅಲ್ಪ ಸ್ವಲ್ಪ ಹಣವನ್ನು ದೇವರ ಪೂಜೆಗಾಗಿಯೋ ಅಥವಾ ಅನ್ನ ಸಂತರ್ಪಣೆಯಾಗಿಯೋ ಅಥವಾ ಇನ್ನಿತರ ಧರ್ಮಕ್ರಿಯೆಗಳಲ್ಲಾಗಿಯೋ ದಾನಗಳಲ್ಲಾಗಿಯೋ ಕೊಡುತ್ತೇವೆ. ನಿಜವಾಗಿ ನಾವು ಪೂರ್ತಿ ಹಣವನ್ನು ನೀಡಬೇಕು ಅಲ್ವಾ? ದೇವರು ಕೊಟ್ಟಿದ್ದನ್ನು ಪೂರ್ತಿಯಾಗಿ ಅವನಿಗೆ ಕೊಡಬೇಕು. ಆದರೆ ನಾವು ಸ್ವಾರ್ಥಿಗಳು, ಸ್ವಲ್ಪ ನಾವು ಇಟ್ಟುಕೊಂಡು ಉಳಿದಿದ್ದನ್ನು ದೇವರಿಗೆ ಕೊಡುತ್ತಿದ್ದೇವೆ. ಅದೇ ಭಾವನೆ ನಾವು ನೀಡುವಂತಹ ಹಣ್ಣು ಹಂಪಲು, ಹೂವು, ಹಣ್ಣು, ಈ ಥರ ಯಾವುದೇ ರೀತಿಯ ಒಂದು ದೇವತಾ ಕಾರ್ಯಗಳಲ್ಲಿ ಉಪಯೋಗಿಸುವಂತಹ ಜಡ ವಸ್ತುಗಳಲ್ಲಿರಬೇಕು. ಎಲ್ಲವೂ ನಿನ್ನದೇ ಸೃಷ್ಟಿ, ನಿನ್ನ ಸೃಷ್ಟಿಯಿಂದಲೇ ಕಿತ್ತು ನಿನಗೆ ಕೊಡುತ್ತಿದ್ದೇನೆ. ಆದರೆ ಇದರಲ್ಲಿ ನನ್ನ ನಿಷ್ಕಲ್ಮಶವಾದ ಭಕ್ತಿಯನ್ನು ಇಟ್ಟು ನೀಡುತ್ತಿದ್ದೇನೆ ಎಂದು ಹೇಳಿ ನಮ್ಮ ಪ್ರಾರ್ಥನೆ ಇಡಬೇಕು. ಯಾವಾಗ ನಾವು ಇಂತಹ ವಿಚಾರಗಳನ್ನು ಯೋಚನೆ ಮಾಡಿ ಭಗವಂತನಿಗೆ ಸಮರ್ಪಿಸುತ್ತೇವೋ ಅಂದು ಭಗವಂತ ಖಂಡಿತವಾಗಿಯೂ ನೀವು ನೀಡಿದಂತಹ ಪೂಜೆಗಳನ್ನು ಸ್ವೀಕರಿಸುತ್ತಾನೆ. ಹಾಗಾದರೆ ನೀವೀಗ ಹೇಳಿದಂತೆ ಒಂದೇ ತುಂಬೆ ಹೂವನ್ನು ಇಟ್ಟು ಪೂಜೆ ಮಾಡಬಹುದಲ್ವಾ? ಹಾಗಾದರೆ ತುಂಬ ಹೂಗಳನ್ನು ತರುವ ಅವಶ್ಯಕತೆ ಇಲ್ಲ ಅಲ್ವಾ ಅಂಥೇಳಿ ನೀವು ಕೇಳಬಹುದು. ರಾಶಿಗಟ್ಟಲೆ ಹಣ್ಣು ತರುವ ಬದಲು ಒಂದೇ ಹಣ್ಣನ್ನು ಇಡಬಹುದಲ್ಲವ? ಹಣ್ಣನ್ನು ಇಡದೇನೋ ಭಕ್ತಿ ಮುಖೇನ ಹಣ್ಣನ್ನು ಸಮರ್ಪಿಸಬಹುದಲ್ಲವ ಅಂಥೇಳಿ ನೀವು ಕೇಳಬಹುದು. ಆದರೆ ಅದರಲ್ಲಿಯೂ ಕೂಡ ತುಂಬ ವಿಚಾರಗಳಿದ್ದಾವೆ. ಅಂತಹ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮಾತನಾಡೋಣ. ನಮಸ್ಕಾರ.